ಬೆಂಗಳೂರಿನಲ್ಲಿ ಲಾಲ್ಬಾಗ್ ಅಂತ ಒಂದು ವಿಶ್ವಪ್ರಸಿದ್ಧ ಜಾಗ ಇದೆ. ಅದರದ್ದು ಸುಮಾರು 220-230 ಎಕರೆ. ಅದು ಅಂತಹ 30ರಷ್ಟು ಲಾಲ್ಬಾಗ್ ಇರುವಂಥ ಪ್ರದೇಶ ಬಿಡದಿ ಪಕ್ಕ ಬೈರ್ಮಂಗಲ, ಕಂಚಗಾರನಹಳ್ಳಿ, ಒಡೆಯರಹಳ್ಳಿ, ತರೀಕೆ, ಬನ್ನಿಗಿರಿ ಇವೆಲ್ಲ ಸೇರಿದಂತೆ 7500 ಎಕರೆ ವಿಸ್ತೀರ್ಣ ಪ್ರದೇಶವನ್ನು 30ರಷ್ಟು ಲಾಲ್ಬಾಗಷ್ಟು ವಿಸ್ತೀರ್ಣ ಪ್ರದೇಶವನ್ನು ಅಲ್ಲಿ ಲಕ್ಷಾಂತರ ಮರಗಳಿದೆ. 2 ಸುವರ್ಣಾವತಿ ಮತ್ತು ವೃಷಭಾವತಿ ನದಿಗಳು ಹರಿಯುವಂತಹ ಒಂದು ಕಣಿವೆ ಅದು. ಅಂತಹ ಪ್ರದೇಶವನ್ನು ನೆಲಸಮ ಮಾಡಿ ದೊಡ್ಡ ಒಂದು ಬೃಹತ್ ಲೇಔಟ್ ಮತ್ತು ನಗರವನ್ನು ಕಟ್ಟೋದಕ್ಕೆ, ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಹಾಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಅಲ್ಲಿ ರೈತರನ್ನು ಒಕ್ಕಲೆಬ್ಬಿಸಿ ಅಂಥ ಪ್ರಕೃತಿ ಸಂಪತ್ತನ್ನು ನಾಶ ಮಾಡಿ ಇವತ್ತು ಅವರು ಅಲ್ಲಿ ಹಣದಾಹದಿಂದಾಗಿ ರೈತ ವಿರೋಧಿ, ಪ್ರಕೃತಿ ವಿರೋಧಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಲ್ಲಿ ಧರಣಿ ಕುಳಿತಿರುವಂಥ ರೈತರ ಬೆಂಬಲಕ್ಕೆ ನಿಲ್ಲೋದಕ್ಕೆ ಇವತ್ತೊಂದು ಬೃಹತ್ ಬೈಕ್ ಜಾಥಾವನ್ನು ನಾವು ಹಮ್ಮಿಕೊಂಡಿದ್ದೀವಿ. ರಾಜ್ಯದ ಜನ ಈ ಯೋಜನೆಯನ್ನು ವಿರೋಧಿಸಬೇಕು. ಯಾಕೆಂದರೆ ಪಕ್ಕದ ಮನೆಗೆ ಬಿದ್ದ ಬೆಂಕಿ ನಮ್ಮ ಮನೆಗೆ ಬೀಳೋದಕ್ಕೆ ಬಹಳ ದಿವಸ ಬೇಕಾಗೋದಿಲ್ಲ. ಇವತ್ತು ಬೆಂಗಳೂರಿಗೆ ಹಾಗೆ ನೋಡಿದ್ರೆ ಇಂತಹ ಬಿಡದಿಯಲ್ಲಿ ಇವಾಗ ಏನು ಸ್ವಾಧೀನ ಮಾಡ್ಕೊಳ್ಬೇಕು ಅಂತ ಬಯಸ್ತಿದ್ದಾರೆ, ಅಷ್ಟು ಶುದ್ಧ ಗಾಳಿಯನ್ನು ಕೊಡುವಂತಹ ಮಲೆನಾಡಿನ ವಾತಾವರಣ ಇರುವಂತಹ ಇನ್ನೊಂದು ಪ್ರದೇಶ ಬೆಂಗಳೂರಿನ ಸುತ್ತಮುತ್ತ ಅವಿಭಜಿತ ಬೆಂಗಳೂರು ಜಿಲ್ಲೆಯಲ್ಲಿ, ಅಂದರೆ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಮತ್ತು ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇನಿದೆ, ಇಲ್ಲೆಲ್ಲೂ ಇಲ್ಲ. ಹಾಗಾಗಿ ಇದನ್ನು ಉಳಿಸುವಂತಹದ್ದು ನಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಿಡದಿ ಟೌನ್ಶಿಪ್ ರದ್ದು ಮಾಡಿ ಅಂತೇಳಿ ಇವತ್ತೊಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದೆ.